ಚಿರತೆ ಹಾವಳಿ ತಪ್ಪಿಸಲು ವಿಫಲವಾದ ಅರಣ್ಯ ಅಧಿಕಾರಿಗಳ ದೌರ್ಬಲ್ಯವನ್ನ ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಅರಣ್ಯ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ನೇತೃತ್ವದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಲಿಂಗರಾಜು ಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಇದರಿಂದ ರೈತರು ಸಾಕು ಪ್ರಾಣಿಗಳು ಬಲಿಯಾಗ್ತಾ ಇದೆ. ಜೊತೆಗೆ ರೈತರು ಗ್ರಾಮದಲ್ಲಿ ಜಮೀನುಗಳಿಗೆ ಹೋಗಲು ಕೂಡ ಭಯ ಪಡ್ತಿದ್ದಾರೆ. ಸಾಕು ಪ್ರಾಣಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಲು ಅರಣ್ಯ ಇಲಾಖೆ ವಿಳಂಬ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. ಇನ್ನು ಅರಣ್ಯ ಇಲಾಖೆಯವರು ಚಿರತೆ ಹಾವಳಿಯನ್ನ ತಡೆಗಟ್ಟಬೇಕು, ಇದಲ್ಲದೆ ಇದುವರೆಗೂ ಸಾಕು ಪ್ರಾಣಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಭರತ್ ರಾಜ್, ಪದ್ಮಾ, ಗುರುಸ್ವಾಮಿ, ನಾಗಮಣಿ, ಮರಿಲಿಂಗೇಗೌಡ, ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಾನುವಾರುಗಳನ್ನು ಕಳೆದುಕೊಂಡಿರುವ ರೈತರಿಗೆ ತಕ್ಷಣ ಸೂಕ್ತ ಪರಿಹಾರ ಕೊಡಲೇಬೇಕು. ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರತಕ್ಕಂತ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ತಾಲೂಕಿನಾದ್ಯಂತ ಹೆಚ್ಚುತ್ತಿರುವ ಚಿರತೆ ದಾಳಿಯನ್ನು ತಪ್ಪಿಸಲು ವಿಫಲವಾಗಿರುವ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ತಾಲೂಕಿನಾದ್ಯಂತ ದಾಂಗುಡಿ ಇಡುತ್ತಿರುವ ಚಿರತೆಗಳನ್ನು ಸೆರೆ ಹಿಡಿಯುವಲ್ಲಿ ವಿಫಲವಾಗಿರುವ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತರ ಜೊತೆ ಸೌಜನ್ಯಯುತವಾಗಿ ವರ್ತಿಸದ ಅರಣ್ಯ ಇಲಾಖಾ ಅಧಿಕಾರಿಗಳು ಮಳವಳ್ಳಿ ಬಿಟ್ಟು ತೊಲಗಲಿ. ಚಿರತೆ ದಾಳಿಯಿಂದ ಸಾಕು ಪ್ರಾಣಿಗಳನ್ನು ಕಳೆದುಕೊಂಡಿರುವ ರೈತರಿಗೆ 108 ನೆಪ ಹೇಳದೆ ತಕ್ಷಣ ಪರಿಹಾರ ಕೊಡಲೇಬೇಕು. ತಾಲೂಕಿನ ಜನತೆ ಮತ್ತು ಜಾನುವಾರುಗಳನ್ನು ಚಿರತೆಗಳಿಂದ ರಕ್ಷಣೆ ಮಾಡಲೇಬೇಕು. ತಮ್ಮ ಕರ್ತವ್ಯ ನಿಭಾಯಿಸಲು ವಿಫಲವಾಗಿರುವ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಚಿರತೆಗಳು ತಾಲೂಕಿನಾದ್ಯಂತ ಕೆಲಸವೇ ಇಲ್ಲ ಅವ್ರಿಗೆ. ಆಕ್ಚುಲಿ ಅವ್ರು ಏನಂದ್ರೆ ಬರೀ ರೆಕಾರ್ಡ್ ಬಿಲ್ಡಪ್ ಮಾಡ್ಕೊಂಡು ಕೂತಿರೋದು ಬಿಟ್ರೆ ಬೇರೆ ಏನು ಕೆಲಸ ಮಾಡ್ತಿಲ್ಲ. ಅವರು ಕೂಡ ತಮ್ಮ ನಡೆಯನ್ನ ತಿದ್ಕೊಳ್ಬೇಕು. ಅದು ಚಿರತೆಯಿಂದ ಸಾಕು ಪ್ರಾಣಿಗಳಿಗೆ ದಾಳಿ ಆದಂತ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ರೈತರ ಸಾಕು ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆದಾಗ ಅಗತ್ಯ ಚಿಕಿತ್ಸೆ ನೀಡಬೇಕಾಗಿರ್ತಕ್ಕಂಥ ಪಶು ಇಲಾಖಾ ಸಿಬ್ಬಂದಿ ಸರಿಯಾದ ರೀತಿಯಲ್ಲಿ ಅವರು ಚಿಕಿತ್ಸೆ ನೀಡಲ್ಲ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧವೂ ಕೂಡ ದೊಡ್ಡ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ಪಶು ವೈದ್ಯಕೀಯ ಇಲಾಖಾ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತೇನೆ. ಜೊತೆಗೆ ನೋಡಿ, ಇವತ್ತು ಚಿರತೆ ಹಾವಳಿ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಹಗಲೊತ್ತೆ ನಮ್ಮ ಕಣ್ಮುಂದನೆ ಪ್ರಾಣಿಗಳನ್ನು ಹೊತ್ಕೊಂಡೊಯ್ತಾ ಇದೆ. ಇದು ಒಂದ್ ಕಡೆ ಆದ್ರೆ, ಸರ್ಕಾರ ರೈತರಿಗೆ ಪಂಪ್ ಸೆಟ್ಗೆ ನೀರು ಕೊಡ್ತಕ್ಕಂಥದ್ದು, ಕರೆಂಟ್ ಕೊಡ್ತಕ್ಕಂಥದ್ದು, ನೀರು ಓಡಿಸ್ತಕ್ಕಂಥ ಕರೆಂಟ್ 3 ಫೇಸ್ ಕರೆಂಟ್ ಕೊಡ್ತಕ್ಕಂಥದ್ದು ರಾತ್ರಿ ವೇಳೆ 3 ಗಂಟೆ ಕೊಡ್ತದೆ, ಹಗಲ ಸಂದರ್ಭದಲ್ಲಿ 4 ಗಂಟೆ ಕೊಡ್ತಾರೆ. ಇವು ಅದಲ್ಲದೆ ಬೇಸಿಗೆ, ಚಳಿಗಾಲ ಈಗ ಬೇಸಿಗೆ ಶುರು ಆಗ್ತಿದೆ.